ವಿಶ್ವವಿಖ್ಯಾತ ಮೈಸೂರು ಜಂಬೂ ಸವಾರಿಗೆ ಕೌಂಟ್ಡೌನ್ ಶುರುವಾಗಿದೆ. ಸಾಂಸ್ಕೃತಿಕ ನಗರಿಯಲ್ಲಿ ಮೇಳೈಸಿದ ದಸರಾ ಸಂಭ್ರಮ. ಇನ್ನು ವಿಶ್ವವಿಖ್ಯಾತ ಮೈಸೂರು ಜಂಬೂ ಸವಾರಿಗೆ ಕೌಂಟ್ಡೌನ್ ಶುರುವಾಗಿರುವಂತದ್ದು. ಸಾಂಸ್ಕೃತಿಕ ನಗರಿಯಲ್ಲಿ ದಸರಾ ಸಂಭ್ರಮ ಮೇಳೈಸಿದೆ. ಜಂಬೂ ಸವಾರಿಗೆ ಸಿಎಂ ಸಿದ್ದರಾಮಯ್ಯ ಚಾಲನೆಯನ್ನ ನೀಡಲಿದ್ದಾರೆ. ನಂದಿ ಧ್ವಜ ಪೂಜೆಯನ್ನ ನೆರವೇರಿಸಿ ಸಿದ್ದರಾಮಯ್ಯ ಚಾಲನೆಯನ್ನ ನೀಡಲಿದ್ದಾರೆ. ಇನ್ನು ಮಧ್ಯಾಹ್ನ 1ರಿಂದ 1:18 ಒಳಗೆ ಚಾಲನೆಯನ್ನ ನೀಡಲಿದ್ದಾರೆ. ಸಂಜೆ 4:42ರಿಂದ 5ರೊಳಗೆ ಇನ್ನು ಜಂಬೂ ಸವಾರಿಗೆ ಎಲ್ಲಾ ರೀತಿಯಾಗಿ ಈಗಾಗಲೇ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಅರಮನೆಯಿಂದ ಬನ್ನಿ ಮಂಟಪದವರೆಗೂ ಕೂಡ ಜಂಬೂ ಸವಾರಿಯಾಗುತ್ತೆ. ಇನ್ನು ಜಂಬೂ ಸವಾರಿಗೆ ಚಾಲನೆಯನ್ನ ನೀಡಲಿರುವ ಸಿಎಂ ಸಿದ್ದರಾಮಯ್ಯ ಈಗಾಗಲೇ ಮೈಸೂರಿನಲ್ಲಿ ಜಂಬೂ ಸವಾರಿಗೆ ಎಲ್ಲಾ ರೀತಿಯಾಗಿ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಇನ್ನೇನು ಜಂಬೂ ಸವಾರಿಗೆ ಕೌಂಟ್ಡೌನ್ ಕೂಡ ಶುರುವಾಗಿರುವಂತದ್ದು. ಐತಿಹಾಸಿಕ ಜಂಬೂ ಸವಾರಿ ಕೌಂಟ್ಡೌನ್ ಶುರುವಾಗಿದೆ. ಇನ್ನು ಕ್ಯಾಪ್ಟನ್ ಅಭಿಮನ್ಯು ನೇತೃತ್ವದ ಗಜಪಡೆ ಕೂಡ ಈಗಾಗಲೇ ಸಜ್ಜಾಗಿರುವಂತದ್ದು. ಒಂದ್ ಕಡೆ ನೀವು ಕೂಡ ದೃಶ್ಯಾವಳಿಯಲ್ಲಿ ನೋಡ್ತಾ ಇರ್ಬೋದು. ಮೈಸೂರು ಅಂದ ತಕ್ಷಣ ನೆನಪಾಗೋದೇ ದಸರಾ. ಇವತ್ತು ಜಂಬೂ ಸವಾರಿ ಶುಭ ಲಗ್ನದಲ್ಲಿ ನಡೆಯುತ್ತೆ. 1ರಿಂದ 1:18 ಒಳಗೆ ಶುಭ ಲಗ್ನದಲ್ಲಿ ಜಂಬೂ ಸವಾರಿಗೆ ಚಾಲನೆಯನ್ನ ನೀಡಲಾಗ್ತಾ ಇದೆ. ಇನ್ನು ವಿಶ್ವವಿಖ್ಯಾತ ಮೈಸೂರು ಜಂಬೂ ಸವಾರಿಗೆ ಕೌಂಟ್ಡೌನ್ ಶುರುವಾಗಿರುವಂಥದ್ದು. ಸಾಂಸ್ಕೃತಿಕ ನಗರಿಯಲ್ಲಿ ಮೇಳೈಸಿದ ದಸರಾ ಸಂಭ್ರಮ. ಜಂಬೂ ಸವಾರಿಗೆ ಚಾಲನೆಯನ್ನ ನೀಡಲಿರುವ ಸಿಎಂ ಸಿದ್ದರಾಮಯ್ಯ ಈಗಾಗಲೇ ಮೈಸೂರು ದಸರಾವನ್ನ ನೋಡೋದೇ ಒಂದು ರೀತಿಯಾಗಿ ಚಂದ. ಅದರಲ್ಲಿಯೂ ಕೂಡ ಈ ಜಂಬೂ ಸವಾರಿಯನ್ನ ನೋಡೋದಕ್ಕೆ ಸಾಕಷ್ಟು ದೂರದ ಊರಿನಿಂದ ಸಾಕಷ್ಟು ಜನರು ಕೂಡ ಮೈಸೂರಿಗೆ ಬಂದಿರ್ತಾರೆ. ಸಂಜೆ 4:42ರಿಂದ 5ರಿಂದ 6ರ ಒಳಗೆ ಜಂಬೂ ಸವಾರಿಗೆ ಚಾಲನೆಯನ್ನ ನೀಡಲಾಗುತ್ತೆ. ಇನ್ನು ಜಂಬೂ ಸವಾರಿಗೆ ಅಭಿಮನ್ಯು ನೇತೃತ್ವದ ಗಜಪಡೆ ಕೂಡ ಈಗಾಗಲೇ ಸಜ್ಜಾಗಿರುವಂಥದ್ದು. ಮೈಸೂರು ದಸರಾ 2025 ಜಂಬೂ ಸವಾರಿಗೆ ಇನ್ನೇನು ಕೌಂಟ್ಡೌನ್ ಕೂಡ ಶುರುವಾಗಿದೆ. ವಿಶ್ವವಿಖ್ಯಾತ ಮೈಸೂರು ಜಂಬೂ ಸವಾರಿ ಅಂತಾನೆ ಹೇಳ್ಬೋದು. ಇನ್ನು ಈಗಾಗಲೇ ಮುಂಜಾನೆಯಿಂದಲೂ ಕೂಡ ಅರಮನೆಯಲ್ಲಿ ಎಲ್ಲ ರೀತಿಯಾಗಿ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಇನ್ನು ಒಂದು ರೀತಿಯಾಗಿ ಅರಮನೆಯಲ್ಲಿ ಮೇಳೈಸಿದ ದಸರಾ ಸಂಭ್ರಮ. ನೀವು ಕೂಡ ದೃಶ್ಯಾವಳಿಯಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ ಅನ್ನೋದನ್ನ. ಲೈವ್ ದೃಶ್ಯಾವಳಿಗಳನ್ನ ಈಗಾಗಲೇ ನೀವು ಕೂಡ ನೋಡ್ತಾ ಇರ್ಬೋದು. ಎಲ್ಲ ಆನೆಗಳನ್ನ ಕರೆತಂದು ಈಗಾಗಲೇ ಎಲ್ಲ ರೀತಿಯಾಗಿ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಇವತ್ತು 1ರಿಂದ 1:18 ಒಳಗೆ ಜಂಬೂ ಸವಾರಿಗೆ ಚಾಲನೆಯನ್ನ ನೀಡಲಾಗ್ತಾ ಇದೆ. ಇನ್ನು ಜಂಬೂ ಸವಾರಿಗೆ ಅಭಿಮನ್ಯು ನೇತೃತ್ವದ ಈಗಾಗಲೇ ಅರಮನೆಯಿಂದ ಬನ್ನಿ ಮಂಟಪದವರೆಗೂ ಜಂಬೂ ಸವಾರಿಯನ್ನ ಮಾಡಲಾಗುತ್ತೆ. ಇನ್ನು ವಿಶ್ವವಿಖ್ಯಾತ ಮೈಸೂರು ಜಂಬೂ ಸವಾರಿಗೆ ಕೌಂಟ್ಡೌನ್ ಕೂಡ ಶುರುವಾಗಿರುವಂಥದ್ದು. ಈಗಾಗಲೇ ಜಂಬೂ ಸವಾರಿಗೆ ಚಾಲನೆಯನ್ನ ನೀಡ್ತಾರೆ ಸಿದ್ದರಾಮಯ್ಯನವರು. ಮುಂಜಾನೆಯಿಂದಲೂ ಕೂಡ ಅರಮನೆಯಲ್ಲಿ ಎಲ್ಲಾ ರೀತಿಯಾಗಿ ಸಿದ್ಧತೆಗಳು ಆರಂಭವಾಗಿದೆ. 750 kg ತೂಕದ ಚಿನ್ನದ ಅಂಬಾರಿಯನ್ನ ಹೊರಲಿರುವ ಅಭಿಮನ್ಯು 6ನೇ ಬಾರಿಗೆ ಅಂಬಾರಿಯನ್ನ ಹೊರಲು ಅಭಿಮನ್ಯು ರೆಡಿಯಾಗಿದ್ದಾನೆ. ದಸರಾ ಜಂಬೂ ಸವಾರಿಯಲ್ಲಿ ಆನೆಗಳು ಕೂಡ ಭಾಗಿಯಾಗಲಿದ್ದಾವೆ. ಅಂಬಾರಿ ಆನೆ ಅಭಿಮನ್ಯು, ಕುಮ್ಕಿ ಆನೆಗಳು ಕಾವೇರಿ, ದಸರಾದ ನಿಶಾನಿ ಆನೆ ಧನಂಜಯ, ನೌಫತ್ ಆನೆ ಸಲಾನೆಗಳಾಗಿ ಮಹೇಂದ್ರ, ಶ್ರೀಕಂಠ, ಲಕ್ಷ್ಮಿ, ಏಕಲವ್ಯ, ಪ್ರಶಾಂತ್, ಸುಗ್ರೀವ್, ಹೇಮಾವತಿ ಆನೆಗಳು ಕೂಡ ಭಾಗಿಯಾಗಲಿದ್ದಾವೆ. ಈಗಾಗಲೇ ಅರಮನೆಯಲ್ಲಿಯೂ ಕೂಡ ಎಲ್ಲ ರೀತಿಯಾಗಿ ಸಿದ್ಧತೆಗಳನ್ನ ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ಇನ್ನು ಜಂಬೂ ಸವಾರಿಗೆ ಎಲ್ಲ ರೀತಿಯಾಗಿ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ನೀವು ಕೂಡ ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದು ಲೈವ್ ದೃಶ್ಯಾವಳಿಗಳನ್ನ. ಒಂದ್ ಕಡೆ ಅರಮನೆ ಮುಂಭಾಗದಲ್ಲಿ ಇನ್ನು ಎಲ್ಲ ರೀತಿಯಾಗಿ ಸಿದ್ಧತೆಗಳನ್ನ ಕೂಡ ಮಾಡಿಕೊಳ್ಳಲಾಗ್ತಾ ಇದ್ದಾರೆ. ಇನ್ನು 750 kg ತೂಕದ ಚಿನ್ನದ ಅಂಬಾರಿಯನ್ನ ಹೊರಲಿರುವ ಅಭಿಮನ್ಯು ಇನ್ನು ಈಗಾಗಲೇ 6ನೇ ಬಾರಿಗೆ ಅಂಬಾರಿಯನ್ನ ಹೊರಲು ಅಭಿಮನ್ಯು ರೆಡಿ ಆಗಿದ್ದಾನೆ. ದಸರಾ ಜಂಬೂ ಸವಾರಿಯಲ್ಲಿ ಆನೆಗಳು ಕೂಡ ಭಾಗಿಯಾಗಲಿದ್ದಾವೆ. ಅಂಬಾರಿ ಆನೆ ಅಭಿಮನ್ಯು, ಕುಮ್ಕಿ ಆನೆಗಳು ಕಾವೇರಿ ಹಾಗೆ ರೂಪ, ದಸರಾದ ನಿಶಾನಿ ಆನೆ ಧನಂಜಯ್ ಹಾಗೆ ನೌಫತ್ ಆನೆ ಗೋಪಿ ಸಲಾನಿಗಳಾಗಿ ಇನ್ನು ಮಹೇಂದ್ರ, ಶ್ರೀಕಂಠ, ಲಕ್ಷ್ಮಿ, ಕಂಚನ್, ಭೀಮಾ, ಏಕಲವ್ಯ,
ಪ್ರಶಾಂತ್, ಸುಗ್ರೀವ್ ಹಾಗೆ ಹೇಮಾವತಿ ಆನೆಗಳು ಕೂಡ ಭಾಗಿಯಾಗುವ ಸಾಧ್ಯತೆ ಇದೆ. ಇನ್ನು ವಿಶ್ವವಿಖ್ಯಾತ ನಾಡ ಹಬ್ಬ ಮೈಸೂರು ದಸರಾ ಜಂಬೂ ಸವಾರಿಗೆ ಇನ್ನೇನು ಕ್ಷಣಗಣನೆ ಕೂಡ ಶುರುವಾಗಿದ್ದು, ದಸರಾ ಜಂಬೂ ಸವಾರಿಯನ್ನ ಕಣ್ತುಂಬಿಕೊಳ್ಳಲು ಜನರು ಕೂಡ ಕಾತುರದಿಂದ ಈಗಾಗಲೇ ಕಾಯ್ತಾ ಇದ್ದಾರೆ. ವಿಶ್ವವಿಖ್ಯಾತ ನಾಡ ಹಬ್ಬ ಮೈಸೂರು ದಸರಾ ಜಂಬೂ ಸವಾರಿಗೆ ಕೌಂಟ್ ಡೌನ್ ಶುರುವಾಗಿದೆ. ಇನ್ನು ಇದಕ್ಕೂ ಮುನ್ನ ಅಂಬಾವಿಲಾಸ ಅರಮನೆಯ ಒಳಭಾಗ ಅಂತಿಮ ಹಂತದ ಸಿದ್ಧತೆಗಳು ಕೂಡ ಈಗಾಗಲೇ ಭರದಿಂದ ಸಾಗಿರುವಂತದ್ದು. ಜಂಬೂ ಸವಾರಿ ವೀಕ್ಷಣೆ ಸೇರಿದಂತೆ ಎಲ್ಲ ಕಾರ್ಯಕ್ರಮಗಳಿಗೂ ಕೂಡ ಈಗಾಗಲೇ ಸಿದ್ಧತೆ ಆಗಿದೆ. ಇನ್ನು 415ನೇ ದಸರಾ ಮಹೋತ್ಸವಕ್ಕೆ ಅರಮನೆ ನಗರಿ ಮೈಸೂರು ಈಗಾಗಲೇ ಸಜ್ಜಾಗಿರುವಂಥದ್ದು. ಬೆಳಗ್ಗೆ 9:30ರಿಂದ 10ಕ್ಕೆ ಪಟ್ಟದ ಆನೆ, ಕುದುರೆ, ಹಸು ಮತ್ತು ಕಾಸ ಆಯುಧಗಳೊಂದಿಗೆ ಅರಮನೆ ವಾಹನಗಳಿಗೆ ಪೂಜೆಯನ್ನ ಸಲ್ಲಿಸಲಾಗುತ್ತೆ. ಇನ್ನು ತದನಂತರ 9:45ಕ್ಕೆ ವಜ್ರಮುಷ್ಟಿ ಕಾಳಗ ನಡೆಯುತ್ತೆ. ಇನ್ನು ಬೆಳಿಗ್ಗೆ 10:50ರಿಂದ 11:10ಕ್ಕೆ ಬನ್ನಿ ಪೂಜೆ ಕೂಡ ನಡೆಯಲಿದೆ. ಇನ್ನು ಬಳಿಕ ಅರಮನೆ ಅಂಗಳದಲ್ಲಿರುವ ಭುವನೇಶ್ವರಿ ದೇಗುಲಕ್ಕೆ ವಿಜಯ ಯಾತ್ರೆ ನಡೆಯಲಿದೆ. ಕೆಲವೇ ಕ್ಷಣಗಳಲ್ಲಿ ಅರಮನೆಯತ್ತ ಉತ್ಸವ ಮೂರ್ತಿ ಚಾಮುಂಡಿ ತಾಯಿಗೆ ನಡೀತಾ ಇದೆ ಅಲಂಕಾರ. ಇನ್ನು ಕೇಸರಿ ಬಣ್ಣದ ಸೀರೆಯಲ್ಲಿ ತಾಯಿ ಕಂಗೊಳಿಸ್ತಾ ಇದ್ದಾಳೆ. ಚಾಮುಂಡಿ ಬೆಟ್ಟದಿಂದ ಅರಮನೆಗೆ ಉತ್ಸವ ಮೂರ್ತಿ, ಇನ್ನು ತೆರೆದ ವಾಹನದಲ್ಲಿ ಅರಮನೆವರೆಗೂ ಕೂಡ ಈಗಾಗಲೇ ಮೆರವಣಿಗೆ ಮಾಡೋದಕ್ಕೆ ಎಲ್ಲ ರೀತಿಯಾಗಿ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅರಮನೆಯತ್ತ ಉತ್ಸವ ಮೂರ್ತಿ, ಇನ್ನು ಕೇಸರಿ ಬಣ್ಣದ ಸೀರೆಯಲ್ಲಿ ತಾಯಿ ಕಂಗೊಳಿಸ್ತಾ ಇದ್ದಾಳೆ. ಚಾಮುಂಡಿ ಬೆಟ್ಟದಿಂದ ಅರಮನೆಗೆ ಉತ್ಸವ ಮೂರ್ತಿ, ಇನ್ನು ತೆರೆದ ವಾಹನದಲ್ಲಿ ಅರಮನೆಯವರೆಗೂ ಕೂಡ ಮೆರವಣಿಗೆ ಸಾಗಲಿದೆ. ಇನ್ನು ಐತಿಹಾಸಿಕ ಜಂಬೂ ಸವಾರಿಗೆ ಈಗಾಗಲೇ ಕೌಂಟೌನ್ ಕೂಡ ಶುರುವಾಗಿರುವಂಥದ್ದು. ಜನರು ಕೂಡ ಕಾತುರದಿಂದ ಕಾಯ್ತಾ ಇದ್ದಾರೆ. ನೀವು ಕೂಡ ಆ ತಾಯಿಯನ್ನ ನೋಡ್ತಾ ಇರ್ಬೋದು. ಕೇಸರಿ ಬಣ್ಣದ ಸೀರೆಯನ್ನ ಉಟ್ಟು ಕಂಗೊಳಿಸ್ತಾ ಇರುವ ತಾಯಿ. ಇನ್ನು ಈಗಾಗಲೇ ಐತಿಹಾಸಿಕ ಮೈಸೂರು ದಸರಾ ಜಂಬೂ ಸವಾರಿಗೆ ಕ್ಷಣಗಣನೆ ಶುರುವಾಗಿರುವಂಥದ್ದು. ಈ ಬಾರಿ ಮೆರವಣಿಗೆಯಲ್ಲಿಯೂ ಕೂಡ ಒಂದು ರೀತಿಯಾಗಿ ಸಾಕಷ್ಟು ಸ್ತಬ್ಧ ಚಿತ್ರಗಳು ಕೂಡ ಪ್ರದರ್ಶನಗೊಳ್ಳುತ್ತೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅರಮನೆಯತ್ತ ಉತ್ಸವ ಮೂರ್ತಿ ಹೋಗುತ್ತೆ. ಇನ್ನು ದಸರಾ ಚಾಮುಂಡಿ ತಾಯಿಗೆ ನಡೀತಾ ಇದೆ ಅಲಂಕಾರ. ಇಲ್ಲಿ ಚಾಮುಂಡಿ ತಾಯಿಗೆ ಈಗಾಗಲೇ ಕೇಸರಿ ಬಣ್ಣದ ಸೀರೆಯಲ್ಲಿ ತಾಯಿ ಕಂಗೊಳಿಸ್ತಾ ಇರುವಂಥದ್ದು. ಇನ್ನು ಅಂಬಾವಿಲಾಸ ಅರಮನೆಯಲ್ಲಿ ದಸರಾ ಸಂಭ್ರಮ ಕೂಡ ಈಗಾಗಲೇ ಸಿದ್ಧತೆಗೊಳ್ತಾ ಇರುವಂಥದ್ದು. ಇನ್ನು ತೆರೆದ ವಾಹನದಲ್ಲಿ ಅರಮನೆಯವರೆಗೂ ಮೆರವಣಿಗೆ ನಡೀತಾ ಇದೆ. ಇನ್ನು ನೀವು ಕೂಡ ದೃಶ್ಯಾವಳಿಯಲ್ಲಿ ನೋಡ್ತಾ ಇರ್ಬೋದು. ಇನ್ನು ತಾಯಿ ಕೇಸರಿ ಸೀರೆಯನ್ನು ಉಟ್ಕೊಂಡು ಯಾವ ರೀತಿಯಾಗಿ ಕಂಗೊಳಿಸ್ತಾ ಇದ್ದಾಳೆ ಅನ್ನೋದನ್ನ, ಇನ್ನು ಪುಷ್ಪಾರ್ಚನೆ ಪುಷ್ಪಗಳನ್ನು ಅಲಂಕಾರ ಮಾಡಿ ಈಗಾಗಲೇ ತಾಯಿಯನ್ನು ಬಹಳಷ್ಟು ಸುಂದರವಾಗಿ ಈಗಾಗಲೇ ಕಂಗೊಳಿಸ್ತಾ ಇದ್ದಾಳೆ ತಾಯಿ. ಅಂಬಾವಿಲಾಸ ಅರಮನೆಯಲ್ಲಿ ದಸರಾ ಸಂಭ್ರಮ ಮುಂಜಾನೆಯಿಂದಲೂ ಕೂಡ ಅರಮನೆಯಲ್ಲಿ ಈಗಾಗಲೇ ಸಿದ್ಧತೆಗಳು ಕೂಡ ಶುರುವಾಗಿರುವಂಥದ್ದು. ಬೆಳಗ್ಗೆ 10 ಗಂಟೆಗೆ ಸವಾರಿ ತೊಟ್ಟಿಗೆ ಎದ್ಬೇರು. ಮುಂಜಾನೆಯಿಂದಲೂ ಕೂಡ ಅರಮನೆಯಲ್ಲಿ ಸಿದ್ಧತೆಗಳು ಕೂಡ ಈಗಾಗಲೇ ಶುರುವಾಗಿದೆ. ಬೆಳಗ್ಗೆ 10 ಗಂಟೆಗೆ ಸವಾರಿ ತೊಟ್ಟಿಗೆ ಯದುವೀರ್ ಆಗಮಿಸಲಿದ್ದಾರೆ. ಇನ್ನು ಭುವನೇಶ್ವರಿ ದೇವಸ್ಥಾನದಲ್ಲಿ ಬನ್ನಿ ಮರಕ್ಕೆ ಪೂಜೆಯನ್ನ ಮಾಡ್ತಾರೆ. ಶಮಿ ಪೂಜೆ ನೆರವೇರಿಸಲಿರುವ ಯದುವೀರ್ ಒಡೆಯರ್. ಇನ್ನು ಬೆಳಗ್ಗೆ 9:30ಕ್ಕೆ ಸವಾರಿ ತೊಟ್ಟಿಗೆ ಆನೆ, ಕುದುರೆ ಆಗಮಿಸಲಿದ್ದಾವೆ. ಬೆಳಗ್ಗೆ 10:50ರಿಂದ 11:10ರ ಒಳಗೆ ವಿಜಯ ಯಾತ್ರೆಗೆ ಚಾಲನೆಯನ್ನ ಕೊಡಲಿದ್ದಾರೆ. ಅಂಬಾವಿಲಾಸ ಅರಮನೆಯಲ್ಲಿ ದಸರಾ ಸಂಭ್ರಮ. ಇನ್ನೇನು ಒಂದ್ ಕಡೆ ಜಂಬೂ ಸವಾರಿಗೆ ಕೌಂಟೌನ್ ಕೂಡ ಶುರುವಾಗಿರುವಂತದ್ದು. ಬೆಳಗ್ಗೆ 10 ಗಂಟೆಗೆ ಸವಾರಿ ತೊಟ್ಟಿಗೆ ಯದುವೀರ್ ಅವರು ಆಗಮಿಸಲಿದ್ದಾರೆ. ಭುವನೇಶ್ವರಿ ದೇವಸ್ಥಾನದಲ್ಲಿ ಬನ್ನಿ ಮರಕ್ಕೆ ಪೂಜೆಯನ್ನ ಮಾಡ್ತಾರೆ. ಇನ್ನು ತದನಂತರ ಶಮಿ ಪೂಜೆಯನ್ನ ನೆರವೇರಿಸಲಿರುವ ಯದುವೀರ್ ಒಡೆಯರ್ ಬೆಳಗ್ಗೆ 9:30ಕ್ಕೆ ಸವಾರಿ ತೊಟ್ಟಿಗೆ ಆನೆ, ಕುದುರೆ ಆಗಮಿಸಲಿದ್ದಾವೆ. ಇನ್ನು ಬೆಳಗ್ಗೆ 10:50ರಿಂದ 11:10ರ ಒಳಗೆ ಪೂಜೆಯನ್ನ ಸಲ್ಲಿಕೆ ಮಾಡಲಾಗ್ತಾ ಇದೆ. ಇನ್ನು ಈಗಾಗಲೇ ಮುಂಜಾನೆಯಿಂದನೂ ಕೂಡ ಅರಮನೆಯಲ್ಲಿ ಎಲ್ಲ ರೀತಿಯಾಗಿ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ.
415ನೇ ದಸರಾ ಮಹೋತ್ಸವಕ್ಕೆ ಅರಮನೆ ನಗರಿ ಮೈಸೂರು ಕೂಡ ಈಗಾಗಲೇ ಸಜ್ಜಾಗಿರುವಂಥದ್ದು. ಇನ್ನು ಬೆಳಗ್ಗೆ 9:30ರಿಂದ 10ಕ್ಕೆ ಪಟ್ಟದ ಆನೆ, ಕುದುರೆ, ಹಸು ಮತ್ತು ಕಾಸ ಆಯುಧಗಳೊಂದಿಗೆ ಅರಮನೆ ವಾಹನಗಳಿಗೆ ಪೂಜೆಯನ್ನ ಸಲ್ಲಿಸಲಾಗುತ್ತದೆ. ಬೆಳಗ್ಗೆ 9:45ಕ್ಕೆ ವಜ್ರಮುಷ್ಟಿ ಕಾಳಗ ನಡೆಯಲಿದೆ. ಇನ್ನು ಬೆಳಗ್ಗೆ 10:50ರಿಂದ 11ಕ್ಕೆ ಬನ್ನಿ ಪೂಜೆ ನಡೆಯಲಿದೆ. ಇನ್ನು ಬಳಿಕ ಅರಮನೆ ಅಂಗಳದಲ್ಲಿರುವ ಪೂಜೆಯನ್ನ ಮಾಡ್ತಾರೆ. ಜಂಬೂ ಸವಾರಿ ಗಜಪಡೆಗೆ ಅಲಂಕಾರ ಕಾರ್ಯ ಆರಂಭವಾಗಿದೆ. ಬಣ್ಣಗಳಿಂದ ಆನೆಗಳ ಮೇಲೆ ವಿವಿಧ ಚಿತ್ರಗಳನ್ನ ಬಿಡಿಸಲಾಗ್ತಾ ಇದೆ. ದಸರಾ ಆನೆಗಳ ಅಂದ ಹೆಚ್ಚಿಸಲು ಅಲಂಕಾರವನ್ನ ಮಾಡ್ತಾ ಇದ್ದಾರೆ. ಗಂಡ ಬೇರುಂಡ ಸೇರಿ ಹಲವು ರೀತಿಯಾಗಿ ಚಿತ್ತಾರವನ್ನ ಮಾಡಲಾಗ್ತಾ ಇದೆ. ಕಾಲುಗಳ ಮೇಲೆ ಎಲೆ ಚಿತ್ರ, ಕಿವಿಗಳಿಗೆ ಶಂಖ ಚಿತ್ರ, ಆನೆ ಸೊಂಡಿಲಿಗೆ ಗಿಣಿ ಚಿತ್ರವನ್ನ ಬಿಡಿಸ್ತಾ ಇರುವ ಕಲಾವಿದರು. ಅಭಿಮನ್ಯು ಸೇರಿ ಎಲ್ಲ ಆನೆಗಳಿಗೂ ಕೂಡ ಅಲಂಕಾರವನ್ನ ಮಾಡಲಾಗ್ತಾ ಇದೆ. ಜಂಬೂ ಸವಾರಿ ಗಜಪಡೆಗೆ ಈಗಾಗಲೇ ಅಲಂಕಾರ ಕಾರ್ಯ ಭರದಿಂದ ಸಾಗ್ತಾ ಇರುವಂತದ್ದು. ದಸರಾ ಆನೆಗಳ ಅಂದವನ್ನ ಹೆಚ್ಚಿಸಲು ಅಲಂಕಾರವನ್ನ ಮಾಡ್ತಾ ಇದ್ದಾರೆ. ಕಂಡ ಬೇರುಂಡ ಸೇರಿ ಹಲವು ರೀತಿಯ ಚಿತ್ತಾರವನ್ನ ಬಿಡಿಸ್ತಾ ಇರುವಂತದ್ದು. ಇನ್ನು ಕಾಲುಗಳ ಮೇಲೆ ಎಲೆ ಚಿತ್ರ, ಕಿವಿಗಳಿಗೆ ಶಂಖ ಚಿತ್ರ, ಹಾಗೆ ಸೊಂಡಿಲಿಗೆ ಗಿಣಿ ಚಿತ್ರವನ್ನ ಬಿಡಿಸಲಾಗ್ತಾ ಇದೆ. ಇನ್ನು ಅಭಿಮನ್ಯು ಸೇರಿ ಎಲ್ಲ ಆನೆಗಳಿಗೂ ಕೂಡ ಚಿತ್ರವನ್ನ ಬಿಡಿಸಲಾಗ್ತಾ ಇದೆ. ಜಂಬೂ ಸವಾರಿ ಗಜಪಡೆಗೆ ಅಲಂಕಾರ್ಯ ಕಾರ್ಯ ಈಗಾಗಲೇ ಭರದಿಂದ ಸಾಗ್ತಾ ಇರುವಂತದ್ದು. ಇನ್ನು ಬಣ್ಣಗಳಿಂದ ಆನೆಗಳ ಮೇಲೆ ಚಿತ್ತಾರವನ್ನ ಬಿಡಿಸ್ತಾ ಇದ್ದಾರೆ. ದಸರಾ ಆನೆಗಳ ಅಂದವನ್ನ ಹೆಚ್ಚಿಸಲು ಅಲಂಕಾರವನ್ನ ಮಾಡ್ತಾ ಇರುವಂತದ್ದು. ಗಂಡ ಬೇರುಂಡ ಸೇರಿ ಹಲವು ರೀತಿಯ ಚಿತ್ತಾರವನ್ನ ಬಿಡಿಸಲಾಗ್ತಾ ಇದೆ. ಇನ್ನು ಒಂದ್ ಕಡೆ ಜಂಬೂ ಸವಾರಿಗೆ ಕೌಂಟೌನ್ ಕೂಡ ಶುರುವಾಗಿರುವಂತದ್ದು. ಇನ್ನೇನು ದಸರಾ ಆನೆಗಳು ಕೂಡ ಎಲ್ಲ ರೀತಿಯಾಗಿ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಇನ್ನು ಆನೆಗಳ ಅಂದವನ್ನ ಹೆಚ್ಚಿಸಲು ಆನೆಗಳ ಕಿವಿಗಳ ಮೇಲೆ, ಸೊಂಡಿಲಿನ ಮೇಲೆ ಚಿತ್ತಾರವನ್ನ ಬಿಡಿಸಲಾಗ್ತಾ ಇದೆ. ಅಭಿಮನ್ಯು ಸೇರಿ ಎಲ್ಲ ಆನೆಗಳ ಮೇಲೆ ಕೂಡ ಚಿತ್ತಾರವನ್ನ ಕಲಾವಿದರು ಬಿಡಿಸಲಿದ್ದಾರೆ. ಇನ್ನು ಕಿವಿಗಳ ಮೇಲೆ ಶಂಖ ಚಿತ್ರ, ಸೊಂಡಿಲಿನ ಮೇಲೆ ಗಿಣಿ ಚಿತ್ರ, ಗಂಡ ಬೇರುಂಡ ಚಿತ್ರ, ಎಲ್ಲ ಚಿತ್ರಗಳನ್ನ ಈಗಾಗಲೇ ಬಿಡಿಸ್ತಾ ಇದ್ದಾರೆ. ಮೈಸೂರು ದಸರಾ ಜಂಬೂ ಸವಾರಿಗೆ ಇನ್ನೇನು ಕ್ಷಣಗಣನೆ ಶುರುವಾಗಿರುವಂತದ್ದು. ಇನ್ನು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂದೀಪ್. ಲೈವ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಎಸ್ ಸಂದೀಪ್, ಇಲ್ಲಿ ನೋಡ್ತಾ ಇರ್ಬೋದು ಮೈಸೂರು ದಸರಾ ಜಂಬೂ ಸವಾರಿಗೆ ಇನ್ನೇನು ಕ್ಷಣಗಣನೆ ಶುರುವಾಗಿರುವಂತದ್ದು. ಮೈಸೂರು ನಗರದಾದ್ಯಂತ ಈಗಾಗಲೇ ಬಿಗಿ ಪೊಲೀಸ್ ಭದ್ರತೆಯನ್ನ ಕೂಡ ಹೆಚ್ಚಿಸಲಾಗಿದೆ. ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್? ಅಂಕಿತ, ವಿಶ್ವವಿಖ್ಯಾತ ನಾಡಹಬ್ಬ ಮೈಸೂರು ದಸರಾದ ಜಂಬೂ ಸವಾರಿಗೆ ಇನ್ನೇನು ಕೆಲವೇ ಗಂಟೆಗಳು ಕೂಡ ಬಾಕಿ ಇರುವಂತಹದ್ದು. ಈ ಹಿನ್ನೆಲೆಯಲ್ಲಿ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಅಂಬಾವಿಲಾಸ ಅರಮನೆಯ ಆವರಣದಲ್ಲಿ ಮಾಡಿಕೊಳ್ಳಲಾಗಿರ್ತಕ್ಕಂಥದ್ದು. ಸಂಪೂರ್ಣವಾಗಿ ಎಲ್ಲ ಸಿದ್ಧತೆಗಳಾಗಿದ್ದು ಅಂತಿಮ ಹಂತದ ಸಿದ್ಧತೆಗಳನ್ನ ಅರಮನೆ ಅಂಗಳದಲ್ಲಿ ಮಾಡಿಕೊಳ್ಳಲಾಗ್ತಾ ಇರ್ತಕ್ಕಂಥದ್ದು. ಮತ್ತೊಂದೆಡೆ ದಸರಾ ಜಂಬೂ ಸವಾರಿಯ ಪ್ರಮುಖ ಆಕರ್ಷಣೆ ಆಗಿರ್ತಕ್ಕಂಥ ದಸರಾ ಗಜಪಡೆಗೂ ಕೂಡ ಒಂದು ತಯಾರಿಯನ್ನ ಕೂಡ ನಡೆಸ್ತಾ ಇರ್ತಕ್ಕಂಥದ್ದು. ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಏನು ದಸರಾ ಜಂಬೂ ಸವಾರಿಯಲ್ಲಿ ಪಾಲ್ಗೊಳ್ಳುವಂತಹ ಏನು ಗಜಪಡೆ ಇದೆ, ಆ ಗಜಪಡೆಗೆ ಸಿಂಗಾರಗೊಳಿಸುವಂತಹ ಕೆಲಸಕ್ಕೆ ಈಗ ಮುಂದಾಗಿರ್ತಕ್ಕಂತಹದ್ದು. ಪ್ರಮುಖವಾಗಿ 14 ಆನೆಗಳಿಗೆ ಚಿತ್ತಾರ ಬಿಡಿಸುವಂತಹ ಕೆಲಸಕ್ಕೆ ಕೂಡ ಈಗ ಕಲಾವಿದರು ಕೂಡ ಮುಂದಾಗಿರ್ತಕ್ಕಂತಹದ್ದು. 8 ಮಂದಿಗಳ ತಂಡದಿಂದ ಈ ಒಂದು ಬಣ್ಣ ಬಳಿಯುವಂತಹ ಒಂದು ಕಾರ್ಯಕ್ಕೆ ಮುಂದಾಗಿರ್ತಕ್ಕಂತಹದ್ದು. ನವಿಲು, ಗಂಡ ಬೇರುಂಡ, ಬಳ್ಳಿಗಳ ಚಿತ್ತಾರಗಳನ್ನ ಬಿಡಿಸ್ತಾ ಇದ್ದಕ್ಕಂಥದ್ದು ಕಲಾವಿದರು. ಪ್ರಮುಖವಾಗಿ ಗಳಲ್ಲಿ ಮತ್ತು ಕಣ್ಣು, ಕಿವಿ, ಕಾಲ ಆಕರ್ಷಕ ಚಿತ್ತಾರಗಳ ಬಣ್ಣಗಳನ್ನ ಕೂಡ ಬಿಡಿಸ್ತಾ ಇರ್ತಕ್ಕಂತಹದ್ದು. ಇದು ಯಾವುದೇ ರೀತಿಯ ಹಾನಿ ಆಗದೇ ಯಾವುದೇ ರೀತಿಯ ಹಾನಿ ಆಗದೇ ಇರುವಂತಹ ಬಣ್ಣಗಳನ್ನ ಕೂಡ ಬಳಸಿ ಈ ಒಂದು
ಚಿತ್ತಾರಗಳನ್ನ ನುರಿತ ಕಲಾವಿದ ತಂಡ ಬಿಡಿಸ್ತಾ ಇರ್ತಕ್ಕಂಥದ್ದು. ಇದನ್ನ ಹೊರತುಪಡಿಸಿ ಇವತ್ತು ಸುಮಾರು 1/6 1 15 ಒಳಗೆ ಸಲ್ಲುವಂತಹ ಶುಭ ಧನುರ್ ಲಗ್ನದಲ್ಲಿ ದಸರಾ ಜಂಬೂ ಸವಾರಿಗೆ ಒಂದು ನಂದಿ ಧ್ವಜದ ಪೂಜೆಯನ್ನು ನೆರವೇರಿಸುವ ಮುಖೇನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಚಾಲನೆಯನ್ನ ಕೊಡ್ತಾರೆ. ಆನಂತರದಲ್ಲಿ ಸುಮಾರು 125 ಕಲಾ ತಂಡಗಳೊಡನೆ 58 ಶಬ್ದ ಚಿತ್ರಗಳು ಸೇರಿದಂತೆ ಜಂಬೂ ಸವಾರಿ ಮೆರವಣಿಗೆಯಲ್ಲಿ ಪಾಲ್ಗೊಳ್ತವೆ. ಅಲ್ಲದೆ 14 ದಸರಾ ಆನೆಗಳು ಕೂಡ ಈ ಒಂದು ಜಂಬೂ ಸವಾರಿ ಮೆರವಣಿಗೆಯಲ್ಲಿ ಸಾಲಾನೆ 3 ಹಂತಗಳ ಸಾಲಾನೆ ಮತ್ತು ಕೊನೆಯದಾಗಿ ಕ್ಯಾಪ್ಟನ್ ಅರ್ಜುನ ಚಾಮುಂಡೇಶ್ವರಿ ಅಂಬಾರಿಯನ್ನ ಒತ್ತಿ ಅಭಿಮನ್ಯು ಚಾಮುಂಡೇಶ್ವರಿ ಅಂಬಾರಿಯನ್ನ ಒತ್ತಿ ಈ ಒಂದು ಪುಷ್ಪಾರ್ಚನೆಯನ್ನ ಸಲ್ಲುವಂತ ಸ್ಥಳಕ್ಕೆ ಬರ್ತಾನೆ. 4 ಗಂಟೆ 6 ನಿಮಿಷದಿಂದ ಈ ಒಂದು ಪುಷ್ಪಾರ್ಚನೆಗೂ ಕೂಡ ಒಂದು ಸಮಯವನ್ನ ಕೂಡ ಈಗಾಗಲೇ ನಿಗದಿ ಮಾಡಿರ್ತಕ್ಕಂಥದ್ದು. 48,000 ಆಸನಗಳ ವ್ಯವಸ್ಥೆಯನ್ನ ಅಂಬಾವಿಲಾಸ ಅರಮನೆಯಲ್ಲಿ ಈಗಾಗಲೇ ಮಾಡಿರ್ತಕ್ಕಂಥದ್ದು. ಕಳೆದ ಬಾರಿ 60,000ಕ್ಕೂ ಹೆಚ್ಚಿನ ಆಸನಗಳನ್ನ ವ್ಯವಸ್ಥೆ ಮಾಡಲಾಗಿತ್ತು. ಸಾಕಷ್ಟು ಗೊಂದಲಗಳು ಮತ್ತು ತೊಂದರೆಗಳು ಉಂಟಾದಂತಹ ಸಂದರ್ಭದಲ್ಲಿ ಈ ಬಾರಿ ಒಂದು ಆಸನದ ವ್ಯವಸ್ಥೆಯನ್ನ ಕಡಿತಗೊಳಿಸಿ ಬೇಕಾದಂತ ಎಲ್ಲಾ ಸಿದ್ಧತೆಗಳನ್ನ ಕೂಡ ಮಾಡಿಕೊಳ್ಳಲಾಗಿರ್ತಕ್ಕಂಥದ್ದು. ಮೈಸೂರು ನಗರಾದ್ಯಂತ ಪೊಲೀಸ್ ಬಿಗಿ ಭದ್ರತೆಯನ್ನ ಕೂಡ ಹಾಕಲಾಗಿರ್ತಕ್ಕಂಥದ್ದು. ಸುಮಾರು 4,900 ಪೊಲೀಸರು ಸೇರಿದಂತೆ ಸುಮಾರು 15 ಕೆಎಸ್ಆರ್ಪಿ ತುಕಡಿಗಳು, ಸಿಎಆರ್ಪಿಎಫ್ ತುಕಡಿಗಳನ್ನು ಸೇರಿದಂತೆ ಪೊಲೀಸ್ ಬಿಗಿ ಭದ್ರತೆಯನ್ನ ನಗರಾದ್ಯಂತ ಮಾಡಲಾಗಿದ್ದು, ಜಂಬೂ ಸವಾರಿ ಸಾಗುವ ಮಾರ್ಗದುದ್ದಕ್ಕೂ ಕೂಡ ಸುಮಾರು 150ರಿಂದ 200 ಸಿಸಿ ಕ್ಯಾಮೆರಾಗಳನ್ನ ಅಳವಡಿಸಿ ಒಂದು ಬಿಗಿ ಭದ್ರತೆಯನ್ನ ಕೊಟ್ಟಿರ್ತಕ್ಕಂಥ ಅಲ್ಲದೆ ಡ್ರೋನ್ ಕಣ್ಗಾವಲನ್ನು ಕೂಡ ಇವತ್ತು ಮೈಸೂರು ನಗರಾದ್ಯಂತ ಪೊಲೀಸ್ ಇಲಾಖೆ ಇರಿಸಲಾಗಿರ್ತಕ್ಕಂಥದ್ದು. ಅಂಕಿತ, ಈಗ ಎಲ್ಲಾ ರೀತಿಯಾಗಿ ಒಂದ್ ಕಡೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಇನ್ನು ಗಜಪಡೆಗೂ ಕೂಡ ಒಂದ್ ಕಡೆ ಅಲಂಕಾರ ನಡೀತಾ ಇರುವಂತದ್ದು. ಯಾವ ರೀತಿಯಾಗಿ ಗಜಪಡೆಗೆ ಅಲಂಕಾರವನ್ನ ಮಾಡ್ತಾ ಇದ್ದಾರೆ, ಇನ್ನು ಯಾವ ರೀತಿಯಾಗಿ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ, ಏನಿದೆ ಇದ್ರ ಬಗ್ಗೆ ಡೀಟೇಲ್ಸ್? ಎಸ್ ಅಂಕಿತ, ಅಂದ್ರೆ ದಸರಾ ಜಂಬೂ ಸವಾರಿಯ ಪ್ರಮುಖ ಆಕರ್ಷಣೆ ಅಂತ ಹೇಳಿದ್ರೆ ಅದು ದಸರಾ ಗಜಪಡೆಗೆ ಈಗಾಗಲೇ ಅಂತಿಮ ಹಂತದ ಸಿದ್ಧತೆಗಳನ್ನ ಮಾಡಲಾಗ್ತಾ ಇರ್ತಕ್ಕಂಥದ್ದು. ನುರಿತ 8 ಮಂದಿ ಕಲಾವಿದರ ತಂಡದಿಂದ ವಾಟರ್ ಪೇಂಟ್ಗಳಂದ್ರೆ ಯಾವುದೇ ರೀತಿಯ ಆನೆಗಳಿಗೆ ಹಾನಿ ಆಗದೇ ಇರುವಂತ ನಿಟ್ಟಿನಲ್ಲಿ ವಾಟರ್ ಪೇಂಟ್ಗಳನ್ನ ಬಳಸಿ ಪರಿಸರ ಸ್ನೇಹಿ ಬಣ್ಣಗಳನ್ನ ಬಳಸಿ ಚಿತ್ತಾರಗಳನ್ನ ಬಿಡಿಸ್ತಾ ಇರ್ತಕ್ಕಂಥದ್ದು. ಪ್ರಮುಖವಾಗಿ ಸೊಂಡಿಲುಗಳು ಮತ್ತು ಕಿವಿಯ ಮೇಲೆ ಹೂಬಳ್ಳಿಗಳನ್ನ ಬಿಡಿಸಲಾಗಿರ್ತಕ್ಕಂಥದ್ದು. ಹಣೆಯ ಮೇಲ್ಭಾಗದಲ್ಲಿ ಮೈಸೂರು ರಾಜಮನೆತನದ ರಾಜಲಾಂಛನಾದಂತಹ ಗಂಡಬೇರುಂಡ ಚಿತ್ರವನ್ನ ಬಿಡಿಸಿ ಇವಾಗ ತಯಾರಿಗಳನ್ನ ಮಾಡ್ತಾ ಇರ್ತಕ್ಕಂಥದ್ದು. ಪ್ರಮುಖವಾಗಿ ದಸರಾ ಜಂಬೂ ಸವಾರಿ ಪುಷ್ಪಾರ್ಚನೆಗೆ 2 ಗಂಟೆ ಮುನ್ನ ಅಭಿಮನ್ಯುವಿಗೆ ಅಂಬಾರಿ ಕಟ್ಟುವ ಕಾರ್ಯಕ್ಕೆ ಮೈಸೂರಿನ ಅರಮನೆ ಅಂಗಳದಲ್ಲಿ ತಯಾರಿಯನ್ನ ಮಾಡಿಕೊಳ್ಳಲಾಗಿರ್ತಕ್ಕಂಥದ್ದು. ಸುಮಾರು 2 ಗಂಟೆ ನಂತರದಲ್ಲಿ ಅಭಿಮನ್ಯುವಿಗೆ ಚಿನ್ನದ ಅಂಬಾರಿಯನ್ನ ಕಟ್ಟುವಂತ ನಿಟ್ಟಿನಲ್ಲಿ ಕ್ರಮವನ್ನು ವಹಿಸಲಾಗುತ್ತೆ. 4 ಗಂಟೆ ವೇಳೆಗೆ ಏನು ದಸರಾ ಜಂಬೂ ಸವಾರಿ ಪ್ರೊಸೆಷನ್ ಅನ್ನ ಅಂಬಾರಿ ಆನೆಯಾಗಿರ್ತಕ್ಕಂತಹ ಅಭಿಮನ್ಯು ಮತ್ತು ಕುಮ್ಕಿ ಆನೆಗಳಾಗಿರ್ತಕ್ಕಂಥ ಕಾವೇರಿ ಮತ್ತು ಸರಳ ಆನೆಗಳು ಕೂಡ ಸೇರ್ಕೊಂಡು 4 ಗಂಟೆಯ ನಂತರದಲ್ಲಿ ಗಣ್ಯರಿಂದ ಪುಷ್ಪಾರ್ಚನೆಯನ್ನ ಸಲ್ಲಿಸುವಂತಹದ್ದು. ಅಂಕಿತ, ಥ್ಯಾಂಕ್ ಯು ಸಂದೀಪ್ ನಿಮ್ಮೆಲ್ಲ ಮಾಹಿತಿಗೆ. ಇನ್ನು ಮೈಸೂರು ದಸರಾ ಜಂಬೂ ಸವಾರಿಗೆ ಕ್ಷಣಗಣನೆ ಶುರುವಾಗಿರುವಂತದ್ದು. ಈಗಾಗಲೇ ಪೊಲೀಸರು ಕೂಡ ಎಲ್ಲಾ ರೀತಿಯಾಗಿ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಾ ಇದ್ದಾರೆ. ಇನ್ನು ಒಂದ್ ರೀತಿಯಾಗಿ ಇನ್ನೊಂದ್ ಕಡೆ ದಸರಾ ಆನೆಗಳಿಗೆ ಕಲಾವಿದರು ಕೂಡ ಚಿತ್ತಾರವನ್ನ ಬಿಡಿಸ್ತಾ ಇರುವಂತದ್ದು. ಇನ್ನು